ಧ್ಯಾನ ಸಾಧನೆಯನ್ನ ಮಾಡ್ತಿರುವಾಗ ಆಲೋಚನೆಗಳು ನಿಮ್ಮ ಧ್ಯಾನ ಸಾಧನೆಗೆ ಅಡ್ಡ ಆಗ್ತಿರ್ತವೆ. ಆ ರೀತಿಯ ಸಮಯದಲ್ಲಿ ನಿಮ್ಮ ಧ್ಯಾನವನ್ನ ಸರಿಯಾದ ವಿಧಾನದಲ್ಲಿ ಪೂರ್ತಿಯಾಗಿ ಮಾಡದೆ ನೀವು ಧ್ಯಾನದಿಂದ ಹೊರಗೆ ಬರೋದನ್ನೋದು ನಡೆಯುತ್ತದೆ. ಮತ್ತೆ ಹಾಗೆ ನಡೆಯದೆ ನೀವು ಧ್ಯಾನದಲ್ಲಿ ಕುಳಿತುಕೊಂಡಾಗ ತಕ್ಷಣ ನೀವು ಆಲೋಚನಾ ರಹಿತ ಸ್ಥಿತಿಗೆ ಸೇರಿಕೊಂಡು ಕಡಿಮೆ ಸಮಯದಲ್ಲೇ ಜಾಸ್ತಿ ಧ್ಯಾನ ಶಕ್ತಿಯನ್ನ ತೆಗೆದುಕೊಂಡು ನಿಮ್ಮ ಮೈಂಡ್ನ, ನಿಮ್ಮ ಬಾಡಿನ ಮತ್ತಷ್ಟು ಎನರ್ಜೆಟಿಕ್ ಆಗಿ ಬದಲಾಯಿಸಿಕೊಳ್ಳುವ ಒಂದು ಅದ್ಭುತವಾದ ಧ್ಯಾನ ಸಾಧನೆಯ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ವಿಧಾನವಾಗಿ ಈ ಧ್ಯಾನ ಸಾಧನೆಯಿಂದ ನಿಮ್ಮಲ್ಲಿ ಆಗುವ ಬದಲಾವಣೆ ಹಾಗೂ ಲಾಭಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಧ್ಯಾನದಿಂದ ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೋಬೇಕಂದ್ರೆ ಮೊದಲು ನೀವು ನಿಮ್ಮ ಮನಸ್ಸನ್ನ ಮತ್ತು ಶರೀರವನ್ನ ನಿಮಗೆ ಅನುಕೂಲವಾಗಿ ಬದಲಾಯಿಸಿಕೊಳ್ಳುವುದು ತುಂಬಾನೇ ಮುಖ್ಯ. ಹಾಗಿದ್ರೆ ಈ ಸಾಧನೆ ಏನು ಅಂತ ತಿಳಿದುಕೊಳ್ಳುವ ಮೊದಲು ಈ ಸಾಧನೆ ನಿಮಗೆ ಎಷ್ಟು ವಿಧಾನವಾಗಿ ಉಪಯೋಗವಾಗುತ್ತೆ ಅಂತ ತಿಳಿದುಕೊಳ್ಳೋಣ. ಈ ಸಾಧನೆಯ ಪ್ರಭಾವ ನಿಮಗೆ ಕೆಲವು ನಿಮಿಷಗಳಲ್ಲೇನೆ ಗೊತ್ತಾಗುತ್ತೆ. ಈ ಸಾಧನೆ ನಿಮ್ಮಲ್ಲಿರುವ ಕೋಪವನ್ನ ತಕ್ಷಣ ಕಡಿಮೆ ಮಾಡೋದನ್ನು, ಕೆಲವೇ ಸಮಯದಲ್ಲಿ ನಿಮ್ಮಲ್ಲಿ ಎಷ್ಟೋ ಪ್ರಶಾಂತತೆಯನ್ನ ಏರ್ಪಡಿಸೋದನ್ನ ನೀವು ಗಮನಿಸ್ತೀರಾ. ಅದೇ ವಿಧಾನವಾಗಿ ನಿಮ್ಮ ಬಾಡಿಯಲ್ಲಿ ಯಾವ ರೀತಿಯ ಅನಾರೋಗ್ಯವಿದ್ರು, ಇಲ್ಲಾಂದ್ರೂ ಯಾವ್ದಾದ್ರೂ ನೋವಿನಿಂದ ಕಷ್ಟವನ್ನ ಅನುಭವಿಸ್ತಿದ್ರು ತಕ್ಷಣ ಅದು ಕಡಿಮೆ ಆಗೋದನ್ನೋದನ್ನ ನೀವು ಗಮನಿಸ್ತೀರಾ. ಇನ್ನು ನಿಮ್ಮಲ್ಲಿ ಮಾನಸಿಕ ಒತ್ತಡವನ್ನ ತೊಲಗಿಸಿ ನಿಮ್ಮನ್ನ ಪ್ರಶಾಂತವಾದ ಸ್ಥಿತಿಗೆ ಸೇರಿಸುತ್ತದೆ. ಕಡಿಮೆ ಸಮಯದಲ್ಲೇ ನೀವು ಶೂನ್ಯ ಸ್ಥಿತಿಗೆ ಸೇರಿಕೊಳ್ತೀರಾ. ಇನ್ನು ನಿಮಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ನೀವು ಧ್ಯಾನದ ಒಂದು ನಿಜವಾದ ಅನುಭವವನ್ನ ಅನುಭವಿಸುತ್ತಾ ಅನಂತವಾದ ಶಕ್ತಿ ಅನ್ನೋದು ನಿಮಗೆ ಸಿಗುತ್ತದೆ. ನೀವು ಧ್ಯಾನಕ್ಕೆ ಕುಳಿತ ಕೆಲವು ಕ್ಷಣಕ್ಕೆ ನೀವು ಅನಂತವಾದ ಶಕ್ತಿಯನ್ನ ಪಡ್ಕೊಳ್ಳೋಕೆ ಶುರು ಮಾಡ್ತೀರಾ. ಹಾಗಿದ್ರೆ ಇಷ್ಟು ಒಳ್ಳೆಯ ಲಾಭಗಳನ್ನ ಕಡಿಮೆ ಸಮಯದಲ್ಲೇ ಕೊಡುವ ಆ ಧ್ಯಾನ ಸಾಧನೆಯನ್ನ ಹೇಗೆ ಮಾಡಬೇಕು ಅನ್ನೋ ವಿಷಯಕ್ಕೆ ಬಂದ್ರೆ, ಮೊದಲು ನೀವು ನಿಮಗೆ ಅನುಕೂಲವಾದ ವಿಧಾನವಾಗಿ ನಿಮ್ಮ ಶರೀರಕ್ಕೆ ಸೌಕರ್ಯವಾಗುವ ವಿಧಾನವಾಗಿ ಕುಳಿತುಕೊಂಡು ಕಣ್ಣನ್ನ ಮುಚ್ಚಿಕೊಂಡು ನಿಮ್ಮನ್ನ ನೀವು ಒಂದು ಸಾರಿ ಗಮನಿಸಿಕೊಳ್ಬೇಕು. ಹೀಗೆ ಗಮನಿಸಿಕೊಂಡಾಗ ನಿಮ್ಮ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಖಂಡಿತವಾಗ್ಲೂ ಬಿಗಿತ ಅನ್ನೋದು ಇರುತ್ತೆ. ಅದು ಎಲ್ಲಿ ಆದ್ರೂ ಆಗಿರಬಹುದು. ಹಾಗೆ ಬಿಗಿತ ಇದ್ದ ಜಾಗದಲ್ಲಿ ಅದು ಬಿಗಿತ ಇಲ್ಲದೆ ನೀವು ಆ ಪಾರ್ಟ್ನ ತುಂಬಾ ರಿಲ್ಯಾಕ್ಸ್ ಆಗಿ ಮಾಡ್ಕೋಬೇಕು. ಹೀಗೆ ಮಾಡ್ತಿರುವ ಸಮಯದಲ್ಲಿ ನಿಮ್ಮಲ್ಲಿ ತುಂಬಾ ಪ್ರಶಾಂತತೆ ಏರ್ಪಟ್ಟ ಅನುಭವ ಆಗುತ್ತೆ. ಅದೇ ವಿಧಾನವಾಗಿ ನಿಮ್ಮಲ್ಲಿ ಕಾಲಿನ ಬೆರಳುಗಳಿಂದ ರಿಲ್ಯಾಕ್ಸ್ ಆಗ್ತಿರುವ ಹಾಗೆ ಅನುಭವವನ್ನ ಮಾಡಿ ನಿಮ್ಮ ಪಾದಗಳನ್ನ, ನಿಮ್ಮ ಮೊಣಕಾಲುಗಳನ್ನ ರಿಲ್ಯಾಕ್ಸ್ ಮಾಡ್ಕೊಂಡ ಹಾಗೆ ಫೀಲ್ ಮಾಡಿ. ಹಾಗೆ ನಿಧಾನಕ್ಕೆ ನಿಮ್ಮ ಮೊಣಕಾಲಿನ ಮೇಲಿನ ಭಾಗವನ್ನ, ನಿಮ್ಮ ಸೊಂಟದ ಭಾಗವನ್ನ, ನಿಮ್ಮ ಎದೆಯ ಭಾಗ, ನಿಮ್ಮ ಕತ್ತಿನ ಭಾಗ, ನಿಮ್ಮ ಮುಖದಲ್ಲಿ ಎಲ್ಲಾ ಭಾಗಗಳು ನೀವು ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗ್ತಿರುವ ಹಾಗೆ ಅನುಭವವನ್ನ ಪಡೆಯುತ್ತಾ ಇರಿ. ಹೀಗೆ ನಿಮ್ಮ ಶರೀರದಲ್ಲಿ ಇರುವ ಪ್ರತಿ ಭಾಗವನ್ನ ರಿಲ್ಯಾಕ್ಸ್ ಮಾಡ್ಕೊಳ್ತಾ ನಿಮ್ಮ ಪೂರ್ತಿ ದೇಹವನ್ನ ಮೇಲಿನಿಂದ ಕೆಳಗಿನವರೆಗೂ ಪೂರ್ತಿ ಗಮನಿಸಿ. ಹೀಗೆ ಗಮನಿಸುತ್ತಾ ನಿಮ್ಮ ದೇಹದಲ್ಲಿ ಇನ್ನೂ ಎಲ್ಲಿಯಾದರೂ ಬಿಗಿತ ಅಥವಾ ನೋವು ಇದ್ರೆ ಆ ಪ್ರದೇಶವನ್ನ ಕೂಡ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹೀಗೆ ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗ್ತಾ ನಿಧಾನಕ್ಕೆ ನಿಮ್ಮಲ್ಲಿ ನೀವು ಒಂದಾಗ್ತಿರುವ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಅನಂತವಾದ ಶಕ್ತಿ ಪ್ರವಹಿಸುತ್ತಿರುವ ಅನುಭವ ನಿಮಗೆ ಆಗುತ್ತೆ. ನಿಮ್ಮಲ್ಲಿ ಏನೋ ಒಂದು ಗೊತ್ತಿಲ್ಲದ ಅನಂತವಾದ ಆನಂದ ಉಕ್ಕುವುದು ಅಷ್ಟೇ ಅಲ್ಲದೆ ನೀವು ಶೂನ್ಯ ಸ್ಥಿತಿಗೆ ಸೇರಿಕೊಳ್ಳೋದು ನಡೆಯುತ್ತೆ. ಇದು ಒಂದು ತುಂಬಾ ಅದ್ಭುತವಾದ ಧ್ಯಾನ ಸಾಧನೆ ಮತ್ತು ತುಂಬಾ ಸರಳವಾದ ಸಾಧನೆಯಾಗಿರುತ್ತೆ. ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಆಲೋಚನೆಗಳನ್ನ ಬಲವಂತವಾಗಿ ನಿಲ್ಲಿಸುವ ಪ್ರಯತ್ನವೂ ನಡೆಯುವುದಿಲ್ಲ. ನಿಮಗೆ ಗೊತ್ತಿಲ್ಲದೇನೆ ತುಂಬಾ ಸುಲಭವಾಗಿ ಶೂನ್ಯ ಸ್ಥಿತಿಗೆ ಸೇರೋದನ್ನೋದು ನಡೆಯುತ್ತೆ. ಈ ಸಾಧನೆ ಮಾಡೋದಕ್ಕೆ ನಿಮಗೆ ತುಂಬಾ ಜಾಸ್ತಿ ಸಮಯವೂ ಕೂಡ ಅವಶ್ಯಕತೆ ಇಲ್ಲ. ತುಂಬಾ ಕಡಿಮೆ ಸಮಯದಲ್ಲೇನೆ ತುಂಬಾ ಒಳ್ಳೆಯ ಫಲಿತವನ್ನ ಪಡ್ಕೊಳ್ತೀರಾ. ನೀವು ಕೂಡ ಒಂದು ಸಾರಿ ಪ್ರಯತ್ನಿಸಿ ನೋಡಿ. ತುಂಬಾ ಒಳ್ಳೆಯ ಫಲಿತವನ್ನ, ಆನಂದವಾದ ಧ್ಯಾನ ಶಕ್ತಿಯನ್ನ ಖಂಡಿತವಾಗ್ಲೂ ಪಡ್ಕೊಳ್ತೀರಾ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.